ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಬಣ್ಣ ಗ್ರೇ ಅಂದರೆ ಬೂದಿ ಬಣ್ಣ ಅಂತ ಹೇಳ್ಬೋದು. ಇವತ್ತಿನ ಅಂದರೆ ಕಾತ್ಯಾಯನಿ ದೇವಿಯ ಪೂಜೆ ಇವತ್ತು. ಹಾಗಾಗಿ ಇವಾಗ ಬಂದಿದ್ದೀವಿ, ನೋಡ್ಬೋದು. ಡೈಲಿ ಕೂಡ ವಿಡಿಯೋಸ್ಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಆದಷ್ಟು ಹೆಚ್ಚು ಜನರು ನೋಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಹಾಗೆ ನೋಡಿದವರು ಲೈಕ್ಸ್ ಮಾಡಿದ್ರು ಕೂಡ ನಮಗೆ ಲೈಕ್ ನೋಡಿ ಖುಷಿ ಆಗುತ್ತೆ. ಒಂದು ಅಂದರೆ ಪಾಸಿಟಿವಿಟಿ ಸ್ಪ್ರೆಡ್ ಮಾಡಬೇಕು ಅಂತ ಅಷ್ಟೇ. ಹಾಗೆ ದೇವಸ್ಥಾನಕ್ಕೆ ಇನ್ನೂ ಯಾರೆಲ್ಲ ಬಂದಿಲ್ಲವೋ ಅವರು ಇನ್ಮೇಲಾದರೂ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ತುಂಬಾ ಇಲ್ಲಿ ಬಂದ ನಂತರ ನಿಮಗೆ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ವಿಶೇಷ ದಿನ ಏನು ಅಂತಂದರೆ ಇವತ್ತಿನಿಂದ 5 ದಿವಸ ಯಾರು ಘಟಸ್ಥಾಪನೆಯನ್ನು ಮಾಡ್ತಾರೆ ಅಲ್ವಾ, ಅವರು ಇವತ್ತಿನ ದಿವಸನೇ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ದೇವಸ್ಥಾನದಲ್ಲಿ ಇವತ್ತೇ ಘಟಸ್ಥಾಪನೆಯನ್ನು ಮಾಡೋದ್ರಿಂದ ಇವತ್ತು ವಿಶೇಷ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ನಾವು ಬೆಳಗ್ಗೆ ಬಂದಿದ್ದೀವಿ. ಇವಾಗ ರಾತ್ರಿ 9 ಗಂಟೆಗೆ ಅವರ ಮನೆಗೆ ಹೋಗಿ, ಅಂದರೆ ನಾನಿಲ್ಲಿ ಫೋಟೋನ ಶೇರ್ ಮಾಡ್ಕೊಳ್ತೀನಿ, ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು. ಅವರ ಮನೆಗೆ ಹೋಗಿ ಅವರನ್ನು ಕರ್ಕೊಂಡು ಬರ್ತಾರೆ. ಅವರು ಬಂದು ಅವರ ಕೈಯಲ್ಲಿಯೇ ಇವತ್ತು ಘಟಸ್ಥಾಪನೆಯನ್ನು ಮಾಡಿ 5 ದಿವಸ ಕೂಡ ಏನು ನೀರನ್ನು ಕೂಡ ತಗೊಳ್ಳದೇನೆ ಇಲ್ಲಿಯೇ ಕೂತ್ಕೊಳ್ತಾರೆ. ಒಳಗೆ ಹೆಣ್ಮಗಳನ್ನು ನೋಡ್ತಾ ಇದ್ದೀರಲ್ವ, ಅದೇ ಸ್ಥಾನದಲ್ಲಿ ಅವರು ಕೂತ್ಕೊಳ್ತಾರೆ, ಹೇಳೋದೇ ಇಲ್ಲ. 5 ದಿವಸ ಹಾಗೆ ಕೂತ್ಕೊಳ್ತಾರೆ. ಹಾಗಾಗಿ ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ಯಾರು ಬಂದಿಲ್ಲವೋ ಬಂದು ನೋಡ್ಬೋದು. ಬೀದರ್ ಕುಂಬರವಾಡ ದೇವಸ್ಥಾನದಲ್ಲಿ ದೇವಿ ಮಂದಿರ ತುಂಬಾ ಫೇಮಸ್ ಆಗಿದೆ, ತುಂಬ ವರ್ಷಗಳಿಂದ ಇಲ್ಲಿ ನಡೀತಾ ಇದೆ. ಹಾಗಾಗಿ ನೀವು ಕೂಡ ಬಂದು ಒಮ್ಮೆ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ಇಷ್ಟು ದಿವಸ ಏನೂ ರಶ್ ಇರಲಿಲ್ಲ, ಇವಾಗ ತುಂಬ ಜನ ಬರ್ತಾ ಇದ್ದಾರೆ. ಹಾಗಾಗಿ ಪೊಲೀಸರು ಕೂಡ ಇವತ್ತು ಕೂತ್ಕೊಂಡಿದ್ರು ಹೊರಗಡೆ. ನಾವು ಅಂದ್ಕೊಂಡ್ವಿ ಇವಾಗ ಇಷ್ಟು ದಿವಸ ಸ್ಲೋ ಆಗಿ ಚೆನ್ನಾಗಿ ಹೋಗ್ತಾ ಇದ್ವಿ, ಫೋಟೋಸ್ ಎಲ್ಲ ತಗೋತಾ ಇದ್ವಿ, ಹಾಗೆ ವಿಡಿಯೋಸ್ ಕೂಡ ಮಾಡ್ಕೊಳ್ತಾ ಇದ್ವಿ. ಆದರೆ ಇವಾಗ ಸ್ವಲ್ಪ ಸಾಧ್ಯ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂತಂದರೆ ಇಲ್ಲಿ ರಶ್ ನೋಡ್ಬೋದು. ಇವತ್ತೇ ಇಷ್ಟಿದೆ ಅಂತ ಅಂದಮೇಲೆ ಕೂತ್ಕೊಂಡ ನಂತರ ನಾಳೆ ಇನ್ನೂ ತುಂಬ ಜನ ಬರ್ತಾರೆ ದೂರದಿಂದ, ಅಂದರೆ ನೋಡೋದಕ್ಕೆ ಅಂತ ಕೂಡ ತುಂಬ ಜನ ಬರ್ತಾರೆ ಇಲ್ಲಿ. ಹಾಗಾಗಿ ಇವಾಗ ನಾವು ಕೂಡ ದರ್ಶನವನ್ನು ಮಾಡಿಕೊಂಡು ಇಲ್ಲಿ ಹೊರಗಡೆ ಕೂಡ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನೋಡ್ಬೋದು. ನಿಮಗೂ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಹಾಗೆ ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.